ಹಾಯ್ ಹಲೋ ನಮಸ್ಕಾರ. ಸಾನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗರಿ ಆದ ಈರುಳ್ಳಿ ಬಜ್ಜಿ ಮಾಡೋದು ಹೆಂಗಂತ ನೋಡಂಬರಿ. ಒಂದು 3-4 ಈರುಳ್ಳಿ ಹಚ್ಕೊಂಡಿದ್ದೀನಿ ರೀ ಉದ್ದುದಕ್ಕೆ. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ. ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ್ರಿ, ಒಂದು ಬಾಯ್ಲ್ನಷ್ಟು. ಇವಾಗ ಈರುಳ್ಳಿ ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ್ರಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ಚಳಿಗೆ. ಇವಾಗ ಚಳಿಗೆ ಈ ಥರ ಮಾಡ್ಕೊಂಡು ತಿನ್ನಿರಿ, ಟೀ ಜೊತೆಗೆ ತುಂಬ ಸಖತ್ತಾಗಿರುತ್ತೆ ನೋಡ್ರಿ. ಈ ಥರ ಎಲ್ಲ ಈರುಳ್ಳಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಟ್ಟಿನ ಜೊತೆಗೆ. ಈ ಥರ ಈರುಳ್ಳಿ ಬಜ್ಜಿ ತುಂಬ ಸಖತ್ತಾಗಿರುತ್ತೆ ರೀ, ತುಂಬ ಟೇಸ್ಟಿಯಾಗಿರುತ್ತೆ ರೀ. ಇವಾಗ ಒಂದು ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀನಿ ರೀ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅಜ್ವಾನ. ಹಿಂಗೆ ಉಜ್ಜಿಬಿಟ್ಟು ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಸ್ಮೆಲ್ ಇದ್ದರೆ. ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ. ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ನೋಡ್ರಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಹಸಿ ಖಾರದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಅದೇ ನೀರು ಹಾಕಿ ಎಲ್ಲ ಚೆನ್ನಾಗಿ ಗಟ್ಟಿಗೆ ಸ್ವಲ್ಪ ನೋಡ್ರಿ ಈ ಥರ ಗಟ್ಟಿಗೆ ಕಲಿಸ್ಕೊಳ್ಳೋಣ್ರಿ ಚೆನ್ನಾಗಿ. ನೋಡ್ರಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕ್ರಿ. ನೋಡ್ರಿ ಈ ಥರ ಎಲ್ಲ ಕಲಿಸ್ಕೋಬೇಕ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ರಿ ಅಲ್ವಾ, ಅದಕ್ಕೆ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕ್ರಿ. ತುಂಬ ಚೆನ್ನಾಗಿರುತ್ತೆ ರೀ, ಸ್ನ್ಯಾಕ್ಸ್ ಟೈಪು. ನೀವು ಸಾಯಂಕಾಲ ಈ ಥರ ಮಾಡ್ಕೊಂಡು ತಿನ್ಬೋದು ರೀ. ಇವಾಗ ಮುಚ್ಚಿಬಿಟ್ಟು ಇಟ್ಟು ಒಂದು 5 ನಿಮಿಷ ಬಿಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ. ಪಾತ್ರೆ ಇಟ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಕಾದ ನಂತರ ಇವಾಗ ನೋಡ್ರಿ ಸ್ವಲ್ಪನೇ ಬೋಂಡ ಬಿಡೋಣ್ರಿ. ನೋಡ್ರಿ ತುಂಬ ಚೆನ್ನಾಗಿರ್ತವೆ, ತುಂಬ ಸಖತ್ತಾಗಿರ್ತವ್ರಿ. ನೋಡ್ರಿ ಇವಾಗ ಕೆಳಗಡೆ ಬೆಂದ ನಂತರ ಮೇಲೆ ಬೆಂದ ನಂತರ ಕೆಳಗಡೆನ ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಸ್ವಲ್ಪ ಬೇಯೋವರೆಗೂ ಈ ಥರ ತಿರುವಿ ಹಾಕ್ಕೋಬೇಕ್ರಿ. ನೋಡ್ರಿ ಇವಾಗೆಲ್ಲ ಚೆನ್ನಾಗಿ ಬೆಂದ ನಂತರ ಇವಾಗ ಒಂದೊಂದಾಗಿ ಎತ್ಕೋಬೇಕ್ರಿ. ನೋಡ್ರಿ ಇಷ್ಟು ಚೆನ್ನಾಗಿ ಬಂದೈತಲ್ರಿ, ತುಂಬ ಚೆನ್ನಾಗಿರ್ತವ್ರಿ, ತುಂಬ ಟೇಸ್ಟಾಗಿರ್ತವ್ರಿ, ತಿನ್ನಕ್ಕೆ ಸಖತ್ತಾಗಿರ್ತವ್ರಿ. ನೋಡ್ರಿ ಈ ಥರ ಎಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸಿಲ್ರಿ ನಾನು, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಬಳಸ್ಬಿಟ್ಟು ಮಾಡಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ ರೀ. ನೋಡ್ರಿ ಇಷ್ಟಿಷ್ಟೇ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಇವಾಗ ಕೆಳಗಡೆ ಬಂದ ನಂತರ ತಿರುವಿ ಹಾಕ್ಕೊಳ್ಳೋಣ್ರಿ. ನೋಡ್ರಿ ಈ ಥರ ತಿರುವಿ ಹಾಕೊಂಬಿಟ್ಟು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರ್ತೈತೆ ರೀ. ಬರೀ ನಾನಿಲ್ಲಿ ಕಡಲೆ ಹಿಟ್ಟು ಮಾತ್ರ ಬಳಸಿದ್ದೀನಿ ರೀ. ಹುರ್ಗಡ್ಲೆ ಹಿಟ್ಟಲ್ರಿ, ಬೋಂಡ ಹಿಟ್ಟು, ಕಡಲೆ ಹಿಟ್ಟು ಮಾತ್ರ ಹಾಕಿದ್ದೀನಿ ರೀ. ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬರ್ತಾವ್ರಿ, ಕ್ರಿಸ್ಪಿಯಾಗಿ. ನೋಡ್ರಿ ಸಖತ್ತಾಗಿ ಬರ್ತಾವೆ ನೋಡ್ರಿ. ನೀವು ಬೇಕಿದ್ರೆ ನಿಮ್ಮ ಮನೇಲಿ ಮಾಡಿ ನೋಡ್ರಿ, ತುಂಬ ಕ್ರಿಸ್ಪಿಯಾಗಿ ತುಂಬ ಸಖತ್ತಾಗಿ ಬರ್ತಾವ್ರಿ. ನೋಡ್ರಿ ಇವಾಗ ಎತ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿರ್ತಾವೆ ನೋಡ್ರಿ.
ಅದೇ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.